ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನವೀನ್ ಫ್ರಾಮ್ ಗುಡ್ ವಿಲ್ ಕನ್ನಡಿಗ. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕೆ ಹೊರಟಿರೋದೇನಪ್ಪ ಅಂತಂದರೆ, ನಾನು ರೀಸೆಂಟಾಗಿ ಒಂದು ವೆಹಿಕಲ್ನ ನೋಡಿದೆ. ಅದ್ರ ನಂಬರ್ ಪ್ಲೇಟ್ ಬಂದ್ಬಿಟ್ಟು ಸೊ ಈ ಥರ ಇತ್ತು. ಸೊ ಹೆಂಗೆ ಅಂತಂದರೆ 24BH. ಸೊ ಅವ್ರ ನಂಬರು AA. ನಾನು ಅಂದ್ಕೊಂಡೆ ಅದು ಬಂದ್ಬಿಟ್ಟು ಬಿಹಾರ್ ರಿಜಿಸ್ಟ್ರೇಷನ್ ಇರಬೇಕು ಗಾಡಿ. ಸೊ ಬಿಹಾರಿಂದ ಇಲ್ಲಿಗೆ ಬಂದಿರಬೇಕು ಅವರು ಅಂತ. ಸೊ ನನಗೆ ಒಬ್ಬ ಫ್ರೆಂಡ್ ಇದ್ದಾನೆ ಆ್ಯಕ್ಚುಲಿ. ಸೊ ಈಸ್ ಫ್ರಮ್ ಬಿಹಾರ್ ಆ್ಯಕ್ಚುಲಿ. ಅವ್ರ ಹತ್ರ ನಾನು ಸುಮ್ಮನೆ ನೋಡ್ಬಿಟ್ಟು ಆ ಗಾಡಿ ನೋಡಿದಾಗ ಹೇಳಿದೆ, ಸೊ ನೋಡ್ ಗುರು ನಿಮ್ಮದು ಬಿಹಾರ್ ಗಾಡಿ ಅಂತ. ಆಮೇಲೆ ಅವನು, ಇಲ್ಲ ಗುರು ಇದು ಬಿಹಾರ್ ಅಲ್ಲ ಗಾಡಿ, ಬಿಹಾರ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು BR ಬರುತ್ತೆ. ಸೊ ಇದು BH ಅಂತ ಇದೆ. ಸೊ ಇದು ಬಿಹಾರ್ ರಿಜಿಸ್ಟ್ರೇಷನ್ ಅಲ್ಲ, ಯಾವುದೋ ಬೇರೆ ಸ್ಟೇಟ್ ಇರಬೇಕು ಅಂತ ಅವನು ಹೇಳ್ದ. ಸೊ ಆಮೇಲೆ ನನಗೆ ಅನಿಸಿದ್ದು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು BH ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಒಂದು ಬಂತು. ಇದು ಬಂದ್ಬಿಟ್ಟು ಭರತ್ ರಿಜಿಸ್ಟ್ರೇಷನ್ ಅಂತ, ಭರತ್ ಸೀರೀಸ್ ರಿಜಿಸ್ಟ್ರೇಷನ್ ಅಂತ. ಸೊ ಇದನ್ನ ಯಾವ ರೀತಿ ತಗೋಬೇಕು BH ಸೀರೀಸ್ನ, ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ ಅದನ್ನ ಕಂಪ್ಲೀಟಾಗಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ನಿಮಗೆ ಸ್ಟೇಟ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಮತ್ತು ಭಾರತ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದಕ್ಕೂ ಏನು ಒಂದು ಮೇನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ಬಿಟ್ಟು ನೀವು ಇದರಲ್ಲಿ ತಿಳ್ಕೊಬೋದಾಗುತ್ತೆ. ಅದ್ರ ಜೊತೆಗೆ ಎರಡಕ್ಕೂ ಕಂಪೇರ್ ಮಾಡಿ ನಿಮಗೆ ಯಾವುದು ಬೆಸ್ಟು ಮತ್ತು ಯಾಕೆ ಅದನ್ನು ಯೂಸ್ ಮಾಡ್ತೀವಿ, ಯಾರೆಲ್ಲ ಅದಕ್ಕೆ ಎಲಿಜಿಬಲ್ ಇದ್ದಾರೆ. ಸೊ ಯಾಕೆ ಈ ಮಾತು ಎಲಿಜಿಬಲ್ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ನೀವೇನಾದರೂ ನನಗೂ ಭಾರತ್ ರಿಜಿಸ್ಟ್ರೇಷನ್ ಬೇಕು ಅಂತಂದರೆ ಇಮಿಡಿಯೇಟ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೆ ಅದ್ರದ್ದೇ ಆದ ಕೆಲವು ರೂಲ್ಸ್ಗಳಿದೆ. ಆ ರೂಲ್ಸ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ, ಸೊ ಅಥವಾ ನೀವು ಅದಕ್ಕೆ ಎಲಿಜಿಬಲ್ ಇದ್ದರೆ ಮಾತ್ರ ಅವ್ರು ನಿಮಗೆ ಆ ಒಂದು ಭಾರತ್ ಸೀರೀಸ್ ರಿಜಿಸ್ಟ್ರೇಷನ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿ ನಾವು ಏನು ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ, ಸೊ ಲೆಫ್ಟ್ ಸೈಡಲ್ಲಿ ಒಂದು ನಾನು ನಿಮಗೆ ಹಾಕ್ತಾ ಇದ್ದೀನಿ. ಸೊ ಎಲಿಜಿಬಿಲಿಟಿ ಏನಪ್ಪ ಅಂತಂದರೆ, ಫಸ್ಟ್ನೇದಾಗಿ ಎಲಿಜಿಬಿಲಿಟಿನ ತಿಳ್ಕೊಳ್ಳೋಣ. ನೀವು ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಂಪ್ಲಾಯ್ ಆಗಿದ್ದರೆ ನಿಮಗೆ, ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ನಿಮ್ಗೆ ಈಸಿಲಿ ಅಪ್ಲೈ ಮಾಡ್ಕೋಬೋದು ನೀವು. ಯಾಕೆ ಅಂತಂದರೆ, ನೀವು ಏನಿದು BH ಸೀರೀಸ್ ಯಾಕೆ ಇದು ಹೆಲ್ಪ್ ಆಗುತ್ತೆ ಅಂತ ನಾನು ನಿಮಗೆ ಮೊದಲು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ನೀವು ಕರ್ನಾಟಕದಲ್ಲಿ ಇದ್ದೀರಾ. ಸೊ ನೀವು ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋತೀರಾ ಗಾಡಿಯ. ನೀವು ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತೀರಾ, ಅಥವಾ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಲಿ ಎಂಪ್ಲಾಯ್ ಆಗಿರ್ತೀರಾ. ನಿಮ್ಮದು ಪ್ರೈವೇಟ್ ಕಂಪ್ನಿದು ಬ್ರ್ಯಾಂಚಸ್ ಇರ್ತವೆ. ಸೊ ಈ ಬ್ರ್ಯಾಂಚ್ ಆಂಧ್ರ ಪ್ರದೇಶ ಅಥವಾ ತಮಿಳ್ನಾಡು, ನಿಮಗೆ ಬೇರೆ ಎಲ್ಲೋ ಇದಕ್ಕೆ ಹೋಗ್ಬೇಕಾದ್ರೆ ಪಶ್ಚಿಮ ಬಂಗಾಳ ಇಲ್ಲ UP. ಸೊ ನಿಮ್ಮದು ಎಲ್ಲಿ ಬ್ರ್ಯಾಂಚ್ ಇರುತ್ತೆ ಅಲ್ಲಿಗೆ ನೀವು ಹೋಗ್ಬೇಕಾಗುತ್ತೆ. ಸೊ ಅದ್ರದ್ದು ಹೆಂಗಿದೆ ರೂಲ್ಸ್ ಅಂತಂದರೆ, ನಾರ್ಮಲಾಗೆ ನೀವೇನಾದರೂ ಈಗ ಕರ್ನಾಟಕಕ್ಕೆ ಈಗ ಡೆಲ್ಲಿಯಿಂದ ಬಂದಿದ್ದಾರೆ ಯಾರೋ, ಸೊ ಅವನು ಇಲ್ಲಿ 1 year ಗಾಡಿನ ಓಡಿಸ್ಬೋದು, 12 months ಗಾಡಿನ ಓಡಿಸ್ಬೋದು. ಅದಾದಮೇಲೆ ಅವನು ಓಡಿಸ್ಬೇಕು ಅಂತಂದರೆ ಇದು ಸಾಧ್ಯ ಇಲ್ಲ. ಅವನು ಇಲ್ಲಿ ರೋಡ್ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಆ ವೆಹಿಕಲ್ದು ಬೇಸಿಕ್ ವ್ಯಾಲ್ಯೂ ಏನಿದೆ ಅಥವಾ ಎಕ್ಸ್-ಶೋರೂಮ್ ಪ್ರೈಸ್ ಏನಿರುತ್ತೆ ಅದನ್ನು ಇಲ್ಲಿ ಅವನು ಪೇ ಮಾಡಬೇಕಾಗುತ್ತೆ ಮೊದಲು. ಇಲ್ಲಿ ಅವನು ಪೇ ಮಾಡಿದ ನಂತರ ಇಲ್ಲಿ ಆ ಗಾಡಿನ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತಾರೆ. ಸೊ ಆಮೇಲೆ ಅವನು ಇಲ್ಲಿ ಗಾಡಿನ ಓಡಿಸ್ಬೋದು, ಅವನು ಎಲಿಜಿಬಲ್. ಎರಡನೇದಾಗಿ ಬಂದ್ಬಿಟ್ಟು ಅವನು ಏನು ರೋಡ್ ಟ್ಯಾಕ್ಸ್ನ ಪೇ ಮಾಡಿದಾನಲ್ವ ಡೆಲ್ಲಿಲಿ, ಇಲ್ಲಿ ರೋಡ್ ಟ್ಯಾಕ್ಸ್ನೆಲ್ಲ ಪೇ ಮಾಡಿ ಇಲ್ಲಿ ಕನ್ವರ್ಟ್ ಆದಮೇಲೆ ಅದನ್ನು ಅವನು ಕ್ಲೈಮ್ ಮಾಡ್ಕೋಬೋದು. ಅಲ್ಲಿ ಎಷ್ಟು ವರ್ಷ ಗಾಡಿ ಓಡಿಸಿದಾರೆ ಅದನ್ನು ಮೈನಸ್ ಮಾಡ್ತಾರೆ. ಸೊ ಇನ್ನು ಉಳಿದಿದ್ದ ಅಮೌಂಟ್ನ ಅವನಿಗೆ ರೀಫಂಡ್ ಮಾಡ್ತಾರೆ. ಬಟ್ ಇದು ಇದೆಯಲ್ಲ, ಈ RTO ಜೊತೆ ಏನೆಲ್ಲ ಹೊಡೆದಾಡೋದು ಇದೆಯಲ್ಲ, ಇದು ನಿಜವಾಗ್ಲೂ ಈಸಿ ಕೆಲಸ ಅಲ್ಲ. ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅದು ತುಂಬ ಪ್ರೊಸೆಸ್ ಇದೆ, ಅದನ್ನೆಲ್ಲ ಅವನು ಮಾಡ್ಕೋಬೇಕಾಗುತ್ತೆ. ಸೊ ಇದು ಒಂದು ನಾನು ಹೇಳಿದೆ. ಇವಾಗ ಏನು ಮಾಡ್ತಾನೆ ಅವನು, 1 year ಅಥವಾ 2 ವರ್ಷ ಕರ್ನಾಟಕದಲ್ಲಿ ಇರ್ತಾನೆ, ಮತ್ತೆ ಅವನಿಗೆ ಒಂದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಟ್ರಾನ್ಸ್ಫರ್ ಎಲ್ಲಿ, ಆಂಧ್ರ ಪ್ರದೇಶಕ್ಕೆ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅವಾಗ ಏನಾಗುತ್ತೆ, ಅವನಲ್ಲಿ ಹೋದ್ಮೇಲೆ ಅಲ್ಲಿ 1 ವರ್ಷ ಆ ಗಾಡಿನ ಓಡಿಸ್ಬೋದು, ಕರ್ನಾಟಕ ಗಾಡಿನ 1 ವರ್ಷ ಓಡಿಸ್ಬೋದು. ಮತ್ತೆ 2ನೇ ವರ್ಷ ಅವ್ನು ಓಡಿಸ್ಬೇಕು ಅಂತಂದರೆ ಆಂಧ್ರ ಪ್ರದೇಶ ರಿಜಿಸ್ಟ್ರೇಷನ್ ಅವ್ನು ಮಾಡಿಸ್ಕೋಬೇಕಾಗುತ್ತೆ. ಆಂಧ್ರ ಪ್ರದೇಶದಲ್ಲಿ ಏನು ರೋಡ್ ಟ್ಯಾಕ್ಸ್ ಇರುತ್ತೆ ಅದನ್ನು ಅವನು ಪೇ ಮಾಡಬೇಕಾಗುತ್ತೆ, ಮತ್ತೆ ಲೈಫ್ ಟೈಮ್ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಆಮೇಲೆ ಅವನು ಆಂಧ್ರ ಪ್ರದೇಶಕ್ಕೆ ಕನ್ವರ್ಟ್ ಮಾಡಿದ್ದಾದಮೇಲೆ ಕರ್ನಾಟಕಕ್ಕೆ ಬಂದು
ಅವನು ಏನು ಪೇ ಮಾಡಿದ್ದ ರೋಡ್ ಟ್ಯಾಕ್ಸು ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಅದನ್ನು ಅವನು ರೀಫಂಡ್ ಮಾಡ್ಕೋಬೇಕಾಗುತ್ತೆ. ಎಗೈನ್ ಲೆಂತಿ ಪ್ರೊಸೆಸ್. ಇದೆಲ್ಲದನ್ನು ಗಮನದಲ್ಲಿ ಇಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಒಂದು ಭರತ್ ಸೀರೀಸ್ನ ತಗೊಂಡ್ಬಂದಿದ್ದಾರೆ. ಈಸಿಯಾಗಿ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀರಿ. ಈ ಭರತ್ ಸೀರೀಸು ಯಾರಿಗೆ ಹೆಲ್ಪ್ ಆಗುತ್ತೆ ಅಂದರೆ, ಹೌದು, ಸೊ ನಿಮಗೆ ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ, ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ. ಬ್ಯಾಂಕ್ಸ್ ಎಂಪ್ಲಾಯೀಸ್ ಇರ್ತಾರೆ, ಸೊ ಇವಾಗ ನಿಮ್ಗೆ ಗೊತ್ತಿರ್ಬೋದು, ಸೊ ನಾರ್ತ್ ಹೌಸಲ್ಲೆಲ್ಲ ಬಂದ್ಬಿಟ್ಟು ಇಲ್ಲಿ ಕರ್ನಾಟಕಕ್ಕೆ ಹಾಕ್ಬಿಟ್ಟಿದ್ದಾರೆ. ಕರ್ನಾಟಕದವರೆಲ್ಲೋ ಬೇರೆ ಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅವರಿಗೆ ಇದು ಹೆಲ್ಪ್ ಆಗುತ್ತೆ. ಡಿಫೆನ್ಸಲ್ಲಿರೋರಿಗೆ ತುಂಬ ಹೆಲ್ಪ್ ಆಗುತ್ತೆ, ಅವ್ರಿಗೂ ಕೂಡ ಇದನ್ನು ಎಲಿಜಿಬಲ್ ಇದ್ದಾರೆ. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸಲ್ಲಿ ಇದ್ದರೆ ಅವರು ಕೂಡ ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದಾದಮೇಲೆ ಇನ್ಯಾರಪ್ಪ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತಂದರೆ, ಸೊ ಯಾವುದೋ ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾರೆ. ಸೊ ಈ ಪ್ರೈವೇಟ್ ಕಂಪನಿ ಬಂದ್ಬಿಟ್ಟು 4 ಬೇರೆ ಬೇರೆ ಬ್ರ್ಯಾಂಚಸ್ ಇದೆ. ಸೊ ಈಗ ಚೆನ್ನೈಲೆಲ್ಲ ಒಂದು ಆಫೀಸ್ ಇದೆ, ಇನ್ನೊಂದು ಡೆಲ್ಲಿಲಿ ಒಂದು ಆಫೀಸ್ ಇರುತ್ತೆ, ಬಿಹಾರಲ್ಲಿ ಒಂದು ಆಫೀಸ್ ಇದೆ, ವೆಸ್ಟ್ ಬೆಂಗಾಲ್ ಅಥವಾ ಕೋಲ್ಕತ್ತಾದಲ್ಲಿ ಒಂದು ಆಫೀಸ್ ಇದೆ ಅಂತ ಅಂದ್ಕೊಳ್ಳಿ. ಇವ್ರು ಏನು ಮಾಡ್ಬೋದು, ಈ ಎಂಪ್ಲಾಯೀಸು ಅದಕ್ಕೆ BS ಸೀರೀಸ್ಗೆ ಅಪ್ಲೈ ಮಾಡ್ಬೋದು. ಯಾಕೆ ಅಂತಂದರೆ ಅವ್ರು ಓಡಾಡ್ತಾ ಇರ್ತಾರೆ, ಅಲ್ಲಿ ಆಫೀಸ್ ವರ್ಕ್ ಇರುತ್ತೆ, ಅಲ್ಲಿಗೆ ಹೋಗ್ತಾರೆ. ಸೊ ಅಲ್ಲಿ ಅವ್ರು ಮತ್ತೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕಾಗಲ್ಲ, 1 ವರ್ಷ 2 ವರ್ಷ ಇರ್ತಾರೆ, ವಾಪಸ್ ಮತ್ತೆ ಬರ್ತಾರೆ. ಸೊ ಇದು ಒಂದು ಕಂಪ್ಲೀಟ್ ನಿಮಗೆ ಎಕ್ಸ್ಪ್ಲನೇಷನ್ ಯಾರೆಲ್ಲ ಎಲಿಜಿಬಿಲಿಟಿ ಇದ್ದಾರೆ ಅಂತ. ಇವಾಗ ಬಂದ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ಈ ಒಂದು BH ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದು ಹೆಂಗೆ, ಮತ್ತು ಅದು ಬರ್ತಕ್ಕಂಥ ರೋಡ್ ಟ್ಯಾಕ್ಸ್ ಎಷ್ಟು. ಯಾಕೆಂತಂದರೆ ಇದು ಮೇಯ್ನ್, ನೀವು ಲೈಫ್ ಲಾಂಗ್ ರೋಡ್ ಟ್ಯಾಕ್ಸ್ನ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಲೈಫ್ ಲಾಂಗ್ ರೋಡ್ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಬಟ್ BS ಸೀರೀಸ್ ತೊಗೊಳೋದಕ್ಕೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ ಕೂಡ. ನಾನು ಅದನ್ನು ನಿಮಗೆ ಇಲ್ಲಿ ಎಕ್ಸಾಂಪಲ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಕಂಪ್ಲೀಟಾಗಿ ಈ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ, ನಿಮಗೂ ಕೂಡ ಮುಂದೆ ಏನಾದರೂ BS ಸೀರೀಸ್ಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಇವಾಗ ನಾನು ಹೇಳ್ತೀನಿ, ನಮ್ಮದು ಸ್ಟೇಟ್ ಗೌರ್ಮೆಂಟ್ ಅಂದರೆ ನಾವು ಕರ್ನಾಟಕದ್ದು, ನಾನು ಇಲ್ಲದ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೀವೇನಾದರೂ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತಂದರೆ, ನಿಮ್ಮ ವೆಹಿಕಲ್ ಏನಾದರೂ, ಅಂದರೆ ನಾನು ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. 5 ಲಕ್ಷಕ್ಕಿಂತ ನಿಮ್ಮ ವಾಹನದ ಬೆಲೆ ಎಕ್ಸ್ ಶೋರೂಮ್ ಪ್ರೈಸ್ ಕಮ್ಮಿ ಇತ್ತು ಅಂದರೆ ನೀವು 13% ರೋಡ್ ಟ್ಯಾಕ್ಸ್ನ ಪೇ ಮಾಡ್ತೀರ ಲೈಫ್ ಟೈಮ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು 5 ಲಕ್ಷಕ್ಕಿಂತ ಜಾಸ್ತಿ ಇರುತ್ತೆ, 10 ಲಕ್ಷಕ್ಕಿಂತ ಕಮ್ಮಿ ಇದೆ ಅಂದರೆ ನಿಮ್ಮ ವೆಹಿಕಲ್ 5 to 10 lakhs ಬಿಟ್ವೀನ್ ಬಂತು ಅಂದರೆ ನೀವೇನು ಮಾಡ್ತೀರಾ, 14% ಟ್ಯಾಕ್ಸ್ನ ರೋಡ್ ಟ್ಯಾಕ್ಸ್ನ ಲೈಫ್ ಟೈಮ್ ಪೇ ಮಾಡಬೇಕಾಗುತ್ತೆ. ನಿಮ್ಮ ಒಂದು ವೆಹಿಕಲ್ನ ವ್ಯಾಲ್ಯೂ ಬಂದ್ಬಿಟ್ಟು 10 ಲಕ್ಷಕ್ಕಿಂತ ಜಾಸ್ತಿ, ಎಕ್ಸ್ ಶೋರೂಮ್ ವ್ಯಾಲ್ಯೂ 10 ಲಕ್ಷಕ್ಕಿಂತ ಜಾಸ್ತಿ, 20 ಲಕ್ಷಕ್ಕಿಂತ ಕಮ್ಮಿ ಇದೆ ಅಂತಂದರೆ 17% ರೋಡ್ ಟ್ಯಾಕ್ಸ್ನ ನೀವು ಪೇ ಮಾಡ್ತೀರಾ ಲೈಫ್ ಟೈಮ್ಗೆ. ಲಾಸ್ಟ್ ಸ್ಲ್ಯಾಬ್ ಬಂದ್ಬಿಟ್ಟು ನಿಮಗೆ ಎಬೋ 20 lakhs ಯಾವುದೇ ವೆಹಿಕಲ್ ತೊಗೊಳ್ಳಿ ಅದಕ್ಕೆ ನೀವು 18% ಟ್ಯಾಕ್ಸ್ನ ಪೇ ಮಾಡ್ತೀರಾ. ಇದು ಬಂದ್ಬಿಟ್ಟು ಇವತ್ತಿನ ಕರ್ನಾಟಕದ ಒಂದು ರೋಡ್ ಟ್ಯಾಕ್ಸ್ ಏನಿದೆ, ಇದು ಒಂದು ಕಂಪ್ಲೀಟ್ ಥಿಂಗ್ಸ್. ಇದನ್ನ ನೀವು ಏನಾದರೂ ಮಿಸ್ ಆಗಿ ಚೆಕ್ ಮಾಡಿ ನೋಡಿ. ವಿ ಆರ್ ಓನ್ಲಿ ಪೇಯಿಂಗ್ ಹೈಯೆಸ್ಟ್ ಎವರ್ ಇನ್ ಥ್ರೂ ಔಟ್ ಇಂಡಿಯಾ. ಸೊ ಅಂದರೆ ಆಲ್ ಓವರ್ ಇಂಡಿಯಾದಲ್ಲಿ ನಾವೇ ಹೈಯೆಸ್ಟ್ ರೋಡ್ ಟ್ಯಾಕ್ಸ್ನ ಪೇ ಮಾಡ್ತಿರೋದು ಯಾರಪ್ಪ ಅಂದರೆ ಕರ್ನಾಟಕದವರು. ಇದು ಇಲ್ಲೇ ಇರೋದು ಒಂದು ಕಂಪ್ಲೀಟ್ ಥಿಂಗ್ಸ್. ಅದಾದಮೇಲೆ ನಾನು ನಿಮಗೆ ವೆಹಿಕಲ್ ಟು ವೆಹಿಕಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರಿಗೂ ನಿಮಗೆ ನಾರ್ಮಲಾಗಿ ಏನಾಗುತ್ತೆ, ಮಾರುತಿ ಸುಜುಕಿ ವೆಹಿಕಲ್ಸ್ ಗೊತ್ತು, ಮಾರುತಿ ವೆಹಿಕಲ್ಸ್. ಸೊ ಮಾರುತಿ ಸುಜುಕಿ ಸುಮಾರು ವರ್ಷಗಳಿಂದ ಇಲ್ಲಿ ವೆಹಿಕಲ್ಸ್ನ ಇದು ಮಾಡ್ಕೊಂಡ್ಬಂದಿದ್ದಾರೆ. ನಾನು ಅದಕ್ಕೆ ನಿಮಗೆ ಒಂದು ಈಸಿ ಆಗಲಿ, ಪ್ರತಿಯೊಬ್ಬರಿಗೂ ಅರ್ಥ ಆಗಲಿ ಅಂದ್ಬಿಟ್ಟು ಮಾರುತಿ ಸುಜುಕೀಸ್ನ ಕೆಲವು ವೆಹಿಕಲ್ಸ್ನ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದೀನಿ. 5 ಲಕ್ಷಕ್ಕಿಂತ ಯಾವುದಪ್ಪ ಕಮ್ಮಿ ಇದೆ ಮಾರುತಿ ಸುಜುಕಿಲಿ ಅಂದರೆ, ನಾನು ತೊಗೊಂಡಿರೋದು ಆಲ್ಟೋ K10 ತೊಗೊಂಡಿದ್ದೀನಿ. ಅದರಲ್ಲಿ ಬೇಸ್ ವೇರಿಯಂಟ್ STD ಸ್ಟ್ಯಾಂಡರ್ಡ್ ಅಂತ ಬರುತ್ತೆ. ಸೊ ಅದ್ರದ್ದು ವ್ಯಾಲ್ಯೂ ಬಂದ್ಬಿಟ್ಟು ಎಕ್ಸ್ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 3,99,000 ರೂಪಾಯಿ ಇದೆ. ಈ 3,99,000 ರೂಪಾಯಿಗೆ ನೀವು ರೋಡ್ ಟ್ಯಾಕ್ಸ್ನ ಪೇ ಮಾಡ್ತೀರಾ ಲೈಫ್ ಟೈಮ್ ಅಂತಂದರೆ, ಕರ್ನಾಟಕದಲ್ಲಿ ನೀವು ಪೇ ಮಾಡೋದು ಎಷ್ಟು ಮಾಡ್ತೀರಾ ಅಂದರೆ 51,870 ರೂಪಾಯಿ ರಿಜಿಸ್ಟ್ರೇಷನ್ ಚಾರ್ಜಸ್, ಅಂದರೆ 13% ನೀವು ರಿಜಿಸ್ಟ್ರೇಷನ್ ಚಾರ್ಜಸ್ನ ಪೇ ಮಾಡ್ತೀರಾ. ಸೊ ಅದೇ ನೀವು BH ಸೀರೀಸಿಗೆ ಏನಾದ್ರು ಅಪ್ಲೈ ಮಾಡಿರ್ತೀರ, ನೀವು
ಈಗ ಬೇರೆ ಬೇರೆ ಸ್ಟೇಟಿಗೆ ಓಡಾಡ್ತಾ ಇದ್ದೀರಾ, ನಿಮ್ಮ ಆಫೀಸಸ್ ಎಲ್ಲ ಬೇರೆ ಕಡೆ ಇದೆ, ನಿಮ್ಮ ಬ್ಯಾಂಕ್ಗಳು ಬೇರೆ ಬ್ರಾಂಚಸ್ ಇದೆ. ಸೊ ಅವಾಗ ಏನು ಮಾಡ್ತೀರಾ, ನೀವು ಬಿ ಎಸ್ ಸೀರೀಸ್ ತೊಗೊಂಡ್ರೆ ಅಲ್ಲಿ ಒಂದು ಸಿಸ್ಟಮೇ ಕಂಪ್ಲೀಟ್ಲಿ ಚೇಂಜ್. ಹೆಂಗೆ ಅಂತಂದರೆ ಅಲ್ಲೇ ಸಿಸ್ಟಮು. ಸೊ ನೀವು ಟೋಟಲ್ ಏನು ಬರುತ್ತಲ್ಲ ಈ ರೋಡ್ ಟ್ಯಾಕ್ಸು 13% ರೋಡ್ ಟ್ಯಾಕ್ಸ್ ಏನಿರುತ್ತಲ್ಲ ಇದ್ರದ್ದು ರೋಡ್ ಟ್ಯಾಕ್ಸ್ಗೆ ನೀವು ಇಂಟು ಮಾಡಿ ಕಂಪ್ಲೀಟಾಗಿ. ಈಗ ನೀವು ಕರ್ನಾಟಕದಲ್ಲಿ ತೊಗೊತಾ ಇದ್ದೀರ ಅಂತ ನಾನು ಹೇಳ್ತಾ ಇದ್ದೀನಿ ಬಿ ಎಸ್ ಸೀರೀಸು. ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಚಾರ್ಜಸ್ ಬಂದ್ಬಿಟ್ಟು 51,870 ರೂಪಾಯಿ ಇದೆ. ಸೊ ಇದಕ್ಕೆ ನೀವು ಇಲ್ಲೇನು ಮಾಡಬೇಕು ಅಂದರೆ ಇಲ್ಲಿ ಸ್ಲ್ಯಾಬ್ ವೈಸ್ ಮಾಡಿದ್ದಾರೆ ಬಿ ಎಸ್ ಸೀರೀಸು. 14 ವರ್ಷದವರೆಗೂ ನೀವು 2 ಇಯರ್ಸ್ ಒನ್ಸು ನೀವು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಈ ಟ್ಯಾಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅಂದರೆ ಈ ರಿಜಿಸ್ಟ್ರೇಷನ್ ಚಾರ್ಜಸ್ ಏನಿರುತ್ತೆ ಇದನ್ನು ಇಂಟು 2.5 ಮಾಡಿ ಡಿವೈಡೆಡ್ ಬೈ 15 ಮಾಡ್ತಾರೆ. ಸೊ ಆವಾಗ ನಿಮ್ಮದು ಟೋಟಲ್ ಬಂದ್ಬಿಟ್ಟು ನಾನು ನಿಮಗೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, 8,645 ರೂಪಾಯಿನ ನೀವು ಕಂಪ್ಲೀಟಾಗಿ 14 ವರ್ಷಕ್ಕೆ 2 ವರ್ಷಕ್ಕೊಂದ್ಸಲ ಪೇ ಮಾಡ್ಕೊಂಡು ಹೋಗಬೇಕು. ಅಂದರೆ ನೀವು ಅಪ್ರಾಕ್ಸಿಮೇಟ್ಲಿ ಬಂದ್ಬಿಟ್ಟು 7 ಸತಿ ಪೇ ಮಾಡ್ತೀರಿ ಕಂಪ್ಲೀಟಾಗಿ. ಅಂದರೆ ನಿಮಗೆ 51,870 ರೂಪಾಯಿ ಟೋಟಲ್ ಲೈಫ್ ಟೈಮ್ ಪೇ ಮಾಡಿರ್ತೀರ ಕರ್ನಾಟಕದಲ್ಲಿ. ಬಟ್ ನೀವು ಅದರ್ ಸ್ಟೇಟಿಗೆ ಓಡಾಡ್ತೀರಾ ಅಂತಂದರೆ 60,515 ರೂಪಾಯಿ ನೀವು ಪೇ ಮಾಡ್ತಾ ಹೋಗ್ತೀರಾ 14 ವರ್ಷ ಆದಮೇಲೆ. ಸೊ ಏನಪ್ಪ ಅಂತಂದರೆ ಇಲ್ಲಿ ಬಿ ಎಸ್ ಸೀರೀಸ್ ನಿಮ್ಮ ನಂಬರ್ ಬಿದ್ದೆ 14 ವರ್ಷ ನೀವು ಗಾಡಿ ಇಟ್ಕೊಂಡಿರ್ತೀರ, ರೀಸೇಲ್ ಮಾಡಿದ್ರೆ ಓಕೆ ಅವ್ರು ಕಟ್ಕೊಂಡು ಹೋಗ್ತಾರೆ. ಬಟ್ ಅಕಸ್ಮಾತ್ ನಿಮ್ಮ ಹತ್ರಲ್ಲೇ ಇದೆ ಗಾಡಿ 14 ವರ್ಷ ಆಯಿತು, 15ನೇ ವರ್ಷದಿಂದ ಹೆಂಗಪ್ಪ ಮಾಡಬೇಕು ಅಂದರೆ 1 ಇಯರಿಗೆ ಒಂದ್ಸತಿ ನೀವು ಟ್ಯಾಕ್ಸ್ನ ಪೇ ಮಾಡಬೇಕು. ಹೆಂಗೆ ಅಂತಂದರೆ ಈಗ 8,645 ರೂಪಾಯಿ ಏನು ಕಟ್ತಾ ಇದ್ರಿ ಅದನ್ನು ಡಿವೈಡೆಡ್ ಬೈ 2 ಮಾಡಿ ಅಗೈನ್ ನೀವು 4,322 ರೂಪಾಯಿ ಪ್ರತಿ ವರ್ಷವೂ ರೋಡ್ ಟ್ಯಾಕ್ಸ್ನ ಪೇ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಓಕೆನಾ? ಇದು ಒಂದು ಆಲ್ಟೋ K10 ಡೀಟೇಲ್ಸು. ನೆಕ್ಸ್ಟು 5 ಲಕ್ಷಕ್ಕಿಂತ ಎಬೋ ಒಂದು ವೆಹಿಕಲ್ ಯಾವುದಿದೆ ಅಂತಂದರೆ ನಾನು ಎಕ್ಸಾಂಪಲ್ ಆಗಿ ತೊಗೊಂಡಿರೋದು ವ್ಯಾಗನಾರ್ ಗಾಡಿ LXi ಅಂದರೆ ಬೇಸಿಕ್ ಮಾಡೆಲ್ನ ತೊಗೊಂಡಿದ್ದೀನಿ. ಸೊ ಇದ್ರದ್ದು ಎಕ್ಸ್-ಶೋರೂಮ್ ಪ್ರೈಸ್ ಉಂಟು 5,54,500 ರೂಪಾಯಿ ಇದೆ. ನೀವು ಇದನ್ನು ಲೈಫ್ ಟೈಮ್ ಟ್ಯಾಕ್ಸ್ನ ಕರ್ನಾಟಕದಲ್ಲಿ ಪೇ ಮಾಡಿದ್ರೆ 77,630 ರೂಪಾಯಿ ಆಗುತ್ತೆ. ಬಟ್ ಅದೇ ನೀವು ಬಿ ಎಸ್ ಸೀರೀಸಿಗೆ ಅಪ್ಲೈ ಮಾಡಿ ಇದನ್ನು ನೀವೇನಾದರೂ ಕೊಡ್ತಾ ಇದ್ದೀರಾ ಅಂತಂದರೆ 11,644 ರೂಪಾಯಿ ಪ್ರತಿ 2 ವರ್ಷಕ್ಕೊಮ್ಮೆ ಕಟ್ಟಬೇಕು. ಪ್ಲಸ್ ಆಫ್ಟರ್ 15 ಇಯರ್ಸ್ ಆದಮೇಲೆ 14 ವರ್ಷ ಆದಮೇಲೆ 15ನೇ ವರ್ಷಕ್ಕೆ ನೀವು 5,823 ರೂಪಾಯಿ ಪ್ರತಿ ವರ್ಷ ನೀವು ಪೇ ಮಾಡ್ತಾ ಹೋಗಬೇಕಾಗುತ್ತೆ. ಕೊನೆಗೆ ಇನ್ನು 3ನೇ ಸ್ಲ್ಯಾಬಿಗೆ ಬರ್ತಾ ಇದ್ದೀನಿ ನಾನು. ಸೊ ಇಲ್ಲಿ 3ನೇ ಸ್ಲ್ಯಾಬಲ್ಲಿ ಯಾವುದಪ್ಪ ಗಾಡಿ ಇದೆ ಅಂದರೆ ಮಾರುತಿ ಜಿಮ್ನಿ ತೊಗೊಂಡಿದ್ದೀನಿ ನಾನು. ಈ ಜಿಮ್ನಿ ವೆಹಿಕಲ್ದು ಬಂದ್ಬಿಟ್ಟು ಝೆಟಾ ಸೀರೀಸ್ ಅಂದರೆ ಬೇಸ್ ಮಾಡೆಲ್ ಝೆಟಾ ಅಂತ ಬರುತ್ತೆ, ಆ ಸೀರೀಸ್ ತೊಗೊಂಡಿದ್ದೀನಿ. ಇದ್ರದ್ದು ಎಕ್ಸ್-ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 12,75,500 ರೂಪಾಯಿ ಬರುತ್ತೆ. ಸೊ ಇದ್ರದ್ದು ರಿಜಿಸ್ಟ್ರೇಷನ್ ನೀವೇನಾದರೂ ಒನ್ ಟೈಮ್ ಟ್ಯಾಕ್ಸ್ ಪೇ ಮಾಡ್ತೀರಾ ಅಂದರೆ 2,16,835 ರೂಪಾಯಿ ನೀವು ರಿಜಿಸ್ಟ್ರೇಷನ್ ಚಾರ್ಜಸ್ನ ಪೇ ಮಾಡ್ತೀರಾ. ಸೊ ಇದನ್ನು ನೀವು ಕಂಪೇರ್ ಮಾಡಿದ್ರೆ 32,525 ರೂಪಾಯಿನ 7 ವರ್ಷ ಅಂದರೆ 7 ಸತಿ ಕಟ್ಟಬೇಕಾಗುತ್ತೆ, 14 ವರ್ಷಕ್ಕೆ ಅದು ಬರುತ್ತೆ. ಸೊ ಅದು ಬಂದ್ಬಿಟ್ಟು ನಿಮಗೆ ನೀವೇನಾದರೂ ಅಪ್ರಾಕ್ಸಿಮೇಟ್ಲಿ 15 ವರ್ಷ 15ನೇ ವರ್ಷ ನೀವು ಒಂದೊಂದು ವರ್ಷಕ್ಕೆ ಕಟ್ಟಬೇಕಲ್ಲ, ಅದು 16,262 ರೂಪಾಯಿ ಟ್ಯಾಕ್ಸು ಬರುತ್ತೆ. ಸೊ ಕೊನೆಯದಾಗಿ ಬಂದ್ಬಿಟ್ಟು ಅಬೌಟ್ 20 lakhs ಇಲ್ಲಿ ಮಾರುತಿಯವರು ಒಂದು ಗಾಡಿ ಬಿಟ್ಟಿದ್ದಾರೆ. ಇದನ್ನು ನಾನು ನಿಜವಾಗ್ಲೂ ಇದನ್ನು ಕೇಳಿಲ್ಲ ಈ ಗಾಡಿ ನೇಮು, ಯಾಕಂತಂದ್ರೆ ನಾನು ಅಂದ್ಕೊಂಡಿದ್ದೆ ಮಾರುತಿ ಸುಜುಕಿಲಿ ಯಾವುದು ಅಬೌಟ್ 20 lakhs ಗಾಡಿ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಸರ್ಚ್ ಮಾಡಿದಾಗ ಈ ಗಾಡಿ ಸಿಕ್ತು. ಮಾರುತಿ ಇನ್ವಿಕ್ಟೋ ಅಂತ ಗಾಡಿ ಇದೆ. ಇದರಲ್ಲಿ ಝೆಟಾ ಪ್ಲಸ್ 7 ಸೀಟರ್ ಬರುತ್ತೆ, ಝೆಟಾ ಪ್ಲಸ್ 7 ಸೀಟರ್ ಅಂತ ಬರುತ್ತೆ. ಇದ್ರದ್ದು ಎಕ್ಸ್-ಶೋರೂಮ್ ಪ್ರೈಸ್ ಉಂಟು 25,51,000 ರೂಪಾಯಿ ಇದೆ. ಮಾರುತಿಲಿ ಕೂಡ ಒಂದು ಗಾಡಿ ಇದೆ, ಯಾವುದು ಅಂದರೆ 18% ಟ್ಯಾಕ್ಸ್ನ ಪೇ ಮಾಡುವಂಥ ಗಾಡಿ ಮಾರುತಿಲಿ ಕೂಡ ಇದೆ. ನಂಗೆ ಗೊತ್ತಿರಲಿಲ್ಲ ಇದು. ಸೊ ಇದ್ರದ್ದು ಟೋಟಲ್ ಟ್ಯಾಕ್ಸ್ ಬಂದ್ಬಿಟ್ಟು 4,59,180 ರೂಪಾಯಿ ನೀವು ಇದನ್ನು ರಿಜಿಸ್ಟ್ರೇಷನ್ ಚಾರ್ಜಸ್ನ ಪೇ ಮಾಡ್ತೀರಾ. ಅದೇ ನೀವು ಭರತ್ ಸೀರೀಸಲ್ಲಿ ಇದನ್ನು ತೊಗೊಳ್ತೀರಾ ಅಂತಂದರೆ ನೀವು 68,877 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ. ಇದು ಪ್ರತಿ 2 ವರ್ಷಕ್ಕೊಂದ್ಸತಿ ಅಥವಾ ವರ್ಷಕ್ಕೊಂದ್ಸತಿ. 14 ವರ್ಷ ಆಯಿತು, 15ನೇ ವರ್ಷ ನೀವು ಇದೇ ಗಾಡಿ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ 34,438 ರೂಪಾಯಿ ನೀವು ಪೇ ಮಾಡ್ತಾ ಹೋಗ್ತೀರಾ. ಇದು ನಂದು ಒಂದು ರೋಡ್ ಟ್ಯಾಕ್ಸ್ದು ಕಂಪ್ಲೀಟ್. ನಾನು ಕರ್ನಾಟಕದಲ್ಲಿ ನೀವೇನಾದರೂ ಬಿ ಎಸ್ ಸೀರೀಸ್ನ ತೊಗೊಂಡ್ರೆ ಸೊ ಇದು ಒಂದು ನೀವು ಪ್ರೈಸ್ನ ಒಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ಕಂಪೇರ್ ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ ಲೈಫ್ ಟೈಮ್ ಟ್ಯಾಕ್ಸ್ ಪೇ ಮಾಡೋದು ಬೆಟರ್ ಅಂತ ಅನಿಸುತ್ತೆ. ಇಫ್ ಯು ಆರ್ ಇನ್ ಓನ್ಲಿ ಕರ್ನಾಟಕ ನೀವು ವೆಹಿಕಲ್ನ
ಇದು ಮಾಡ್ತಾ ಇದ್ದೀರಾ ಅಂದರೆ. ಬಟ್ ನೀವೇನಾದರೂ ಒಂದು 3-4 ನೀವು ಬೇರೆ ಸ್ಟೇಟಿಗೆ ಓಡಾಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಬಿ ಎಸ್ ಸೀರೀಸ್ ಅನುಕೂಲ ಆಗುತ್ತೆ. ಯಾಕಪ್ಪ ಅಂತಂದರೆ ಬಿಕಾಸ್ ಆಫ್ ಬೈ ಅವರ್ ಪೊಲೀಸ್. ಬಿಕಾಸ್ ನೀವು ನೋಡಿರ್ತೀರ ಬೇರೆ ಸ್ಟೇಟ್ದು ವೆಹಿಕಲ್ ಇದ್ದರೆ ಡೆಫಿನೆಟ್ಲಿ ಅವ್ರು ನಿಲ್ಲಿಸ್ತಾರೆ, ಕೇಳ್ತಾರೆ ಎನ್ ಒ ಸಿ ಇದೆಯಾ ಅಂತ. 1 ಇಯರ್ ಏನಾದರೂ ಎನ್ ಒ ಸಿ ತೊಗೊಂಡು ಬಂದಿರ್ತೀರ, ಇಲ್ಲಿ ಓಡಿಸ್ತೀರ 1 ಇಯರ್ ಎನ್ ಒ ಸಿ ತೊಗೊಂಡು 1 ಇಯರ್ ಆದಮೇಲೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಲೇಬೇಕಾಗುತ್ತೆ. ಅವಾಗ ನೀವು ಎಗೈನ್ ನೀವು ಅಲ್ಲೂ ಪೇ ಮಾಡಿರ್ತೀರ, ಇಲ್ಲೂ ಪೇ ಮಾಡಬೇಕಾಗುತ್ತೆ. ಸೊ ಯಾರಿಗೆ ಅನುಕೂಲ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಇದರಲ್ಲಿ ಅನುಕೂಲ ಆಗುತ್ತೆ ಬಿ ಎಸ್ ಸೀರೀಸಲ್ಲಿ. ಆಮೇಲೆ ಯಾರಿಗೆ ಇನ್ನೊಂದು ಅನುಕೂಲ ಆಗುತ್ತೆ ಅಂದರೆ, ಇವಾಗ ನಾನು ಒಂದು ಗಾಡಿ ತೊಗೊಂಡಿದ್ದೀನಿ, ನಾನು ಎಕ್ಸ್ ಶೋರೂಮ್ ಆಲ್ಟೋ K10 ತೊಗೊಂಡಿದ್ದೀನಿ. ಸೊ ನಾನು ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. 3,99,000 ರೂಪಾಯಿ ಬೇಸ್ ಪ್ರೈಸ್ ಇದೆ. ನಾನು ಪ್ಲಸ್ 8,645 ರೂಪಾಯಿ ರಿಜಿಸ್ಟ್ರೇಷನ್ನ ಪೇ ಮಾಡಿ 2 ವರ್ಷ ನಾನು ಗಾಡಿನ ಓಡಿಸ್ಬೋದು. ಅದೇ ನೀವು ಡೈರೆಕ್ಟಾಗಿ ವೆಹಿಕಲ್ ತೊಗೊಂಡಿದ್ದೀನಿ ಒಂದೇ ಸತಿ ನೀವು 4,50,870 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ. ಅದೇ ನಾನು ಡೈರೆಕ್ಟಾಗಿ ನಾನು ಬರೋ ಸೀರೀಸಲ್ಲಿ ತೊಗೊಂಡ್ರೆ 2 ವರ್ಷಕ್ಕೆ ನಾನು ಪೇ ಮಾಡಬೇಕಷ್ಟೇ ರೋಡ್ ಟ್ಯಾಕ್ಸು. ಸೊ 4,07,645 ರೂಪಾಯಿ ಪೇ ಮಾಡಿ ನಾನು ಗಾಡಿ ತೊಗೊಂಡು ಹೋಗ್ಬೋದು. ರೋಡ್ ಟ್ಯಾಕ್ಸು ಪ್ಲಸ್ ಇನ್ಶೂರೆನ್ಸ್ ಚಾರ್ಜಸ್ ಎಲ್ಲ ಇರುತ್ತೆ, ಅದನ್ನು ಪೇ ಮಾಡಿ ನಾನು ತೊಗೊಂಡು ಹೋಗ್ಬೇಕಾಗುತ್ತೆ. ಇದಕ್ಕೂ ಕಂಪೇರ್ ಮಾಡಿದ್ರೆ ನೀವು ಯಾರಿಗೆ ಒನ್ ಟೈಮ್ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಅಷ್ಟೊಂದೆಲ್ಲ ದುಡ್ಡಿಲ್ಲ ಅಂದರೆ ನೀವು ಬರೋ ಸೀರೀಸಿಗೆ ಅಪ್ಲೈ ಮಾಡಿ, ದಟ್ ಈಸ್ ವೆರಿ ಗುಡ್ ಅಂತ ಅನ್ಕೋತೀನಿ. ನೀವು 2 ವರ್ಷಕ್ಕೆ ಒಂದ್ಸತಿ ರೋಡ್ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ. ಸೊ ಅದನ್ನು ಮಾಡಲೇಬೇಕು. ಸೊ ಅದಾದಮೇಲೆ ಏನು ಮಾಡೋದಕ್ಕಾಗಲ್ಲ. ಸೊ ಇದು ಒಂದು ಕಂಪ್ಲೀಟ್ ವಿಡಿಯೋ. ಸೊ ಇನ್ನು ನಂಬರ್ ಹೆಂಗೆ ಬರುತ್ತೆ ಅಂತಂದ್ರೆ, ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಂಬರ್ ಯಾವ ರೀತಿ ಬರುತ್ತೆ ಅಂತ. ಮೊದಲನೇದು ಏನಿರುತ್ತೆ ಅದು ಬಂದ್ಬಿಟ್ಟು ಇಯರ್ನ ರೆಪ್ರೆಸೆಂಟ್ ಮಾಡುತ್ತೆ, ನೀವು ಯಾವ ಇಯರಲ್ಲಿ ಗಾಡಿ ತೊಗೊಂಡಿದ್ದೀರ, ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ ಅಂತ. ಎರಡನೇದು ಬಂದ್ಬಿಟ್ಟು ಭಾರತ್ ಸೀರೀಸ್ BH ಬಂದ್ಬಿಟ್ಟು ಭಾರತ್ ಸೀರೀಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದಾದಮೇಲೆ ಬರ್ತಕ್ಕಂಥ 4 ನಂಬರು ಅಥವಾ 3 ನಂಬರ್ ಏನಿದೆ ಇದು ಬಂದ್ಬಿಟ್ಟು ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರು. ಅದಾದಮೇಲೆ ಏನು ಬರುತ್ತೆ ಅದು ಒಂದು ಸ್ಟೇಟ್ ಕೋಡ್ ಅಥವಾ ಒಂದು ಕೋಡ್ ಇರುತ್ತೆ, ಅಥವಾ ಒಂದು ಸೀರೀಸ್ ಇರುತ್ತೆ. ಆ ಸೀರೀಸಲ್ಲಿ ನಿಮಗೆ ಬರುತ್ತಾ ಇದು ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಕಂಪ್ಲೀಟ್ ವಿಡಿಯೋ ನಿಮಗೆ ಭಾರತ್ ನಂಬರ್ ಪ್ಲೇಟ್ ಬಗ್ಗೆ. ಸೊ ಇನ್ಮೇಲೆ ಎಲ್ಲಾದರೂ ನೀವು ನೋಡ್ತಾ ಇದ್ರೆ, ನೀವು ಹೋಗ್ತಿರ್ಬೇಕಾದ್ರೆ BH ಅಂತ ನೋಡಿದ್ರೆ, ಸೊ ಅಂದ್ಕೊಳ್ಳಿ ಅವನು ಮೋಸ್ಟ್ಲಿ ಗೌರ್ಮೆಂಟ್ ಎಂಪ್ಲಾಯಿ, ಅಥವಾ ಈಸ್ ವರ್ಕಿಂಗ್ ಇನ್ ಡಿಫೆನ್ಸ್, ಅಥವಾ ಈಸ್ ವರ್ಕಿಂಗ್ ಇನ್ ಬ್ಯಾಂಕ್ಸ್, ಅಥವಾ ಇವನು ಕಂಪ್ನಿ 4 ಸ್ಟೇಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಈಸ್ ವರ್ಕಿಂಗ್ ಇನ್ ಸಮ್ ರೆಪ್ಯೂಟೆಡ್ ಕಂಪನಿ ಅಂತ ಆರಾಮಾಗಿ ತಿಳ್ಕೊಬೋದಾಗುತ್ತೆ. ಸೊ ಥ್ಯಾಂಕ್ ಯು. ಇದು ಒಂದು ಕಂಪ್ಲೀಟ್ ಇನ್ಫಾರ್ಮೇಷನು. ಸೊ ನಾನು ನಿಮ್ಮ ನವೀನ್. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಮತ್ತು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಪ್ರತಿಯೊಂದು ವೀಡಿಯೋಸ್ನು ಕೂಡ ನೀವು ನೋಡ್ಬೋದಾಗುತ್ತೆ. ಇದಾದಮೇಲೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ವೆಹಿಕಲ್ಸ್ ತೊಗೊಳೋದಿದ್ರೆ, ಕಾರ್ ಏನಾದ್ರು ತೊಗೊತಾ ಇದ್ದಾರೆ ಅಂದರೆ, ಅವರು ಏನಾದರೂ ಬೇರೆ ಬೇರೆ ಸ್ಟೇಟಿಗೆಲ್ಲ ಅಡ್ಡಾಡ್ತಾ ಇದ್ದಾರೆ ಅಂತಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಒಂದು ಭಾರತ್ ಸೀರೀಸ್ ಬಗ್ಗೆ ನಿಮಗೆ ಅನುಕೂಲ ಆಗುತ್ತೆ. ಈ ಒಂದು ಭಾರತ್ ಸೀರೀಸ್ನ ಯಾವ ರೀತಿ ತಗೊಳ್ಳೋದು ಅಂದರೆ, ಶೋರೂಮಲ್ಲಿ ನೀವು ಅಪ್ರೋಚ್ ಮಾಡಬೇಕಾಗುತ್ತೆ, ನನಗೆ ಭಾರತ್ ಸೀರೀಸ್ ನಂಬರ್ ಬೇಕು ಅಂತ ಹೇಳ್ಬಿಟ್ಟು ಅವರು ಅದನ್ನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಸೊ ಥ್ಯಾಂಕ್ ಯು. ಸೊ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಸೊ ಧನ್ಯವಾದಗಳು.